ಮೂರನೇ ಅಧ್ಯಾಯದ 29ನೇ ಶ್ಲೋಕ. ಪ್ರಕೃತೆ ಗುಣಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಪ್ರಕೃತೆ ಗುಣಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ್ ಅಕೃತ್ಸ್ನವಿದಃ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಹಿಂದೆ ಒಂದು ಶ್ಲೋಕ ಬಂದಿತ್ತು. ನ ಬುದ್ಧಿವೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ದೋಷಯೇತ್ ಸರ್ವಕರ್ಮಾಣಿ ವಿದ್ವಾನಿತ್ವ ಸಮಾಚರನ್. ಯಾರು ಕರ್ಮದ ಬಗ್ಗೆ ಆಸಕ್ತಿಯನ್ನು ಹೊಂದಿರ್ತಾರೋ ಅವರಿಗೆ ಯಾವ ರೀತಿಯಲ್ಲಿ ಕರ್ಮ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಕರ್ಮದ ಹಿಂದೆ ಯಾವ ಭಾವನೆ ಇರಬೇಕು ಅನ್ನೋದು ಗೊತ್ತಿಲ್ಲ. ಕರ್ಮದ ಬಗ್ಗೆ ಮಾತ್ರ ಆಸಕ್ತಿ ಇದ್ದು ಕರ್ಮವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೆ. ಅಂತವರನ್ನ ಜೋಷಯೇತ್ ಸರ್ವಕರ್ಮಾಣಿ, ಪ್ರೀತಿಪೂರ್ವಕವಾಗಿ ಅವನ ಬೆನ್ನು ತಟ್ಟಿ ಕರ್ಮ ಮಾಡ್ಲಿಕ್ಕೆ ಪ್ರೇರೇಪಣೆ ಕೊಡಬೇಕು ಹೊರತು ಅವನು ಕರ್ಮಭ್ರಷ್ಟನಾಗುವಂತೆ ಮಾಡಬಾರದು. ಅವನಿಗೆ ಹಂತ ಹಂತವಾಗಿ ಬುದ್ಧಿವಾದವನ್ನು ಹೇಳಿ ಸರಿ ದಾರಿಗೆ ತರಬೇಕು ಅನ್ನೋ ಒಂದು ವಿಚಾರವನ್ನು ಕೃಷ್ಣ ಹಿಂದೆ ಹೇಳಿದ್ದ. ಅಂದ್ರೆ ಯಾರು ಸಾತ್ವಿಕ ಭಾವನೆ ಇಟ್ಟುಕೊಂಡು ಒಳ್ಳೆಯ ಉದ್ದೇಶವನ್ನ ಇಟ್ಟುಕೊಂಡು ಕರ್ಮಗಳನ್ನ ಮಾಡ್ತಾರೆ, ಆದರೆ ಆ ಕರ್ಮ ಪರಿಪೂರ್ಣವಾಗಿ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅಂತವ್ರಿಗೆ ತಲೆ ಹಾಳು ಮಾಡಬಾರದು, ಅವ್ರಿಗೆ ಭಯ ಹುಟ್ಟಿಸಬಾರದು ಅನ್ನೋದನ್ನು ಕೃಷ್ಣ ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಅಂತಕ್ಕಂಥ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡಿದ್ದ. ಅದೇ ಒಂದು ಅಭಿಪ್ರಾಯದಲ್ಲಿ ಬಂದಿರತಕ್ಕಂಥ ಮುಂದಿನ ಶ್ಲೋಕ. ಇಲ್ಲಾಗಬೇಕಾದ್ರೆ ಏನಿ ತಾಮಸರು ಅಂತ ಇರ್ತಾರೆ ಅವರಿಗೆ ತಿದ್ದಿ ಬುದ್ಧಿ ಹೇಳುವಂತ ಕೆಲಸವನ್ನ ಮಾಡಬೇಡಿ. ಒಂದು ಮಾತು ಬಂದಿದೆ ಕೃಷ್ಣನದ ಹಿಂದೆ, ತಸ್ಮಾದ್ ಅಪರಿಹಾರ್ಯೇ ಅರ್ಥೆ ನತ್ವಂ ಶೋಚಿತುಂ ಅರ್ಹಸಿ. ಯಾವುದು ಅಪರಿಹಾರ್ಯವೋ, ಯಾವುದನ್ನ ನಾವು ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ವೋ, ಒಂದು ಸರಿದಾರಿಗೆ ತರ್ಲಿಕ್ಕೆ ಆಗೋದೇ ಇಲ್ವೋ ಅದರ ಬಗ್ಗೆ ನತ್ವಂ ಶೋಚಿತುಂ ಅರ್ಹಸಿ, ಅದರ ಬಗ್ಗೆ ದುಃಖ ಪಡ್ತಕ್ಕಂಥ ಅರ್ಹತೆ ಕೂಡ ನಿನ್ನಲ್ಲಿ ಇಲ್ಲ. ಹಾಗಾಗಿ ಅಂಥದ್ದರ ಬಗ್ಗೆ ದುಃಖವನ್ನ ಪಡಬೇಡ ಎಂತಕ್ಕಂಥ ವಿಚಾರವನ್ನ ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ್ದ. ಆ ಎಲ್ಲಾ ಒಂದು ರೀತಿ ಸಂಗ್ರಹದ ರೂಪದಲ್ಲಿ ಮತ್ತೆ ಇಲ್ಲಿ ಕೃಷ್ಣ ಹೇಳ್ತಕ್ಕಂಥದ್ದು, ಪ್ರಕೃತೇ ಗುಣಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು. ನೋಡಿ, ಗುಣಸಮ್ಮೂಢಾಃ ಎಂಬುದು ಗುಣಶಬ್ದ ಇದೆ, ಗುಣಕರ್ಮಸು ಎಂಬುದು ಕೂಡ ಗುಣಶಬ್ದ ಇದೆ. ಅಂತ ನಮ್ಗೆ ಗುಣಸಮ್ಮೂಢಾಃ ಮತ್ತು ಗುಣಕರ್ಮಸು ಎಂಬಲ್ಲಿ ಇರತಕ್ಕಂಥ ಗುಣ ಶಬ್ದದ ಅರ್ಥ ಗೊತ್ತಾದ್ರೆ ಮುಂದೆ ಆ ಶಬ್ದದ ಮುಂದಿನ ಅರ್ಥಗಳು ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ಗುಣಗಳು ಅಂದ್ರೆ ಯಾವುದು, ಏನದು ಗುಣಗಳು ಅನ್ನೋದನ್ನ ಆಚಾರ್ಯ ಮಧ್ವರು ಗೀತಾ ಭಾಷ್ಯದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಒಂದರ್ಥ ಗುಣ ಅಂತ ಹೇಳಿದ್ರೆ ಈ ನಮ್ಮ ಪಂಚಭೂತಗಳು ಅದರಲ್ಲಿ ಇರತಕ್ಕಂಥ ಗುಣಗಳು. ಭೂಮಿಯಲ್ಲಿ ಇರತಕ್ಕಂಥ ಒಂದು ಅಸಾಧಾರಣ ಗುಣ ಗಂಧ, ಗಂಧವತಿ ಪೃಥ್ವಿ ಅಂತ ಭೂಮಿಯಲ್ಲಿ ಇರತಕ್ಕಂಥ ಒಂದು ಅಸಾಧಾರಣವಾದ ಗುಣ ಗಂಧ. ಭೂಮಿಯಲ್ಲಿ ಮಾತ್ರ ಇದೆ, ಮತ್ತೆಲ್ಲೂ ಗಂಧ ಇಲ್ಲ. ಯಾವುದು ಭೂಮಿಯ ಅಂಶವೋ ಅಲ್ಲಿ ಮಾತ್ರ ಗಂಧ ಇರುತ್ತೆ, ಮತ್ತೆಲ್ಲೂ ಗಂಧ ಇರೋದಿಲ್ಲ. ಹಾಗೆ ನೀರಿನಲ್ಲಿ ಇರತಕ್ಕಂಥ ನೀರಿನಲ್ಲಿ ಇರತಕ್ಕಂಥ ಒಂದು ಗುಣ ಅಂದ್ರೆ ಯಾವುದು, ಶೀತ ಸ್ಪರ್ಶ, ಸ್ಪರ್ಶ. ಇನ್ನು ಅಗ್ನಿಯಲ್ಲಿ ಆಗ್ಬೇಕಾದ್ರೆ ಉಷ್ಣ ಸ್ಪರ್ಶ ಇದೆ, ಮತ್ತದಕ್ಕೊಂದು ಬಣ್ಣ ಇದೆ, ಹೊಳೆಯುವಂತ ಒಂದು ಬಣ್ಣ ಇದೆ. ನೀರಿನಲ್ಲಿ ರಸ ಇದೆ, ಹಾಗೆ ಭೂಮಿಯಲ್ಲಿ ಗಂಧ ಇದೆ, ಆಕಾಶದಲ್ಲಿ ಶಬ್ದ ಇದೆ, ವಾಯುವಿನಲ್ಲಿ ಸ್ಪರ್ಶ ಇದೆ. ಒಟ್ಟು ಪಂಚಭೂತಗಳು ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ. ಗಂಧಕ್ಕೆ ಸಂಬಂಧಪಟ್ಟದ್ದು ಭೂಮಿ, ರಸಕ್ಕೆ ಸಂಬಂಧಪಟ್ಟದ್ದು ನೀರು, ರೂಪಕ್ಕೆ ಸಂಬಂಧಪಟ್ಟದ್ದು ಬೆಂಕಿ, ಸ್ಪರ್ಶಕ್ಕೆ ಸಂಬಂಧಪಟ್ಟದ್ದು ಆಕಾಶ, ಶಬ್ದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಭೂತ ಪದಾರ್ಥ ಅದು ಆಕಾಶ, ಶಬ್ದಕ್ಕೆ ಸಂಬಂಧಪಟ್ಟದ್ದು ಆಕಾಶ, ಸ್ಪರ್ಶಕ್ಕೆ ಸಂಬಂಧಪಟ್ಟದ್ದು ವಾಯು. ಹೀಗೆ ರೂಪ, ರಸ, ಗಂಧ, ಸ್ಪರ್ಶ ಎಂತಕ್ಕಂಥ ಗುಣಗಳು. ಅದು ರೂಪ ಬೆಂಕಿಯಲ್ಲಿ, ರಸ ನೀರಿನಲ್ಲಿ, ಗಂಧ ಭೂಮಿಯಲ್ಲಿ, ಸ್ಪರ್ಶ ವಾಯುವಿನಲ್ಲಿ, ಶಬ್ದ ಆಕಾಶದಲ್ಲಿ ಇರತಕ್ಕಂಥ ಗುಣಗಳು. ಇದೆಲ್ಲವನ್ನು ಕೂಡ ಗುಣ ಅಂತ ಕರೆಯುವಂಥದ್ದು. ಯಾಕಂದ್ರೆ ಇದು ಪ್ರಕೃತಿಯ ಕಾರ್ಯ. ಮೂಲ ಪ್ರಕೃತಿ ಸತ್ವ, ರಜಸ್ಸು, ತಮಸ್ಸು ಎಂತಕ್ಕಂಥ ಮೂಲ ಪ್ರಕೃತಿ. ಅದರಿಂದ ಹುಟ್ಟಿರುವಂಥದ್ದು ಮಹತ್ತತ್ವ, ಮಹತ್ತತ್ವದಿಂದ ಹುಟ್ಟಿರುವಂಥದ್ದು ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಹುಟ್ಟಿರುವಂಥದ್ದು ಪಂಚಭೂತಗಳು. ಪಂಚಭೂತಗಳು ಅಂದ್ರೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಇದು ಪಂಚಭೂತಗಳು. ಅಲ್ಲಿ ಇರ್ತಕ್ಕಂಥ ಒಂದು ಗುಣ ಅದ್ಯಾವುದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂತಕ್ಕಂಥ ಗುಣಗಳು. ಅದಕ್ಕೆ ಪಂಚ ತನ್ಮಾತ್ರಗಳು ಅಂತ ಕರೀತಾರೆ. ತನ್ಮಾತ್ರಗಳು ಅಂದ್ರೆ ಪಂಚಭೂತಗಳಲ್ಲಿ ಇರುವಂತ ಅಸಾಧಾರಣ ಗುಣಗಳು, ಅಲ್ಲಿ ಮಾತ್ರ ಇರತಕ್ಕಂಥ ಗುಣಗಳು. ಹಾಗಾಗಿ ಗುಣಸಮ್ಮೂಢಾಃ ಗುಣಕರ್ಮಸು ಅನ್ನೋಲ್ಲಿ ಬಳಸಿರ್ತಕ್ಕಂಥ ಗುಣಶಬ್ದಕ್ಕೆ ಇದೊಂದರ್ಥ. ಈ ಪಂಚ ತನ್ಮಾತ್ರೆಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಒಂದರ್ಥ. ಇನ್ನೊಂದು ಗುಣ ಅಂತ ಹೇಳಿದ್ರೆ
ಈ ಪ್ರಕೃತಿಯ ಕಾರ್ಯವಾಗಿರುವಂತ ನಮ್ಮ ದೇಹ ಹೇಗೆ ಹುಟ್ಟಿತು? ಪ್ರಕೃತಿ ಮತ್ತು ಪಂಚಭೂತ ಇವುಗಳಿಂದ ನಿರ್ಮಾಣವಾದದ್ದು. ಯಾಕೆ ನಮ್ಮ ದೇಹ ಪಾಂಚಭೌತಿಕವಾದ ಶರೀರ. ಈ ದೇಹದಲ್ಲಿ ಭೂಮಿಯ ಭಾಗವೂ ಇದೆ, ಈ ದೇಹದಲ್ಲಿ ನೀರಿನ ಅಂಶವೂ ಇದೆ, ಈ ನೀರಿನ ದೇಹದಲ್ಲಿ ಬೆಂಕಿಯ ಅಂಶವೂ ಇದೆ, ಈ ದೇಹದಲ್ಲಿ ಗಾಳಿಯೂ ಇದೆ, ಈ ದೇಹದಲ್ಲಿ ಸ್ಪೇಸ್ ಆಕಾಶವೂ ಕೂಡ ಇದೆ. ಹಾಗಾಗಿ ಪಂಚಭೂತಗಳಿಂದ ನಿರ್ಮಾಣವಾಗಿರತಕ್ಕಂಥ ನಮ್ಮ ದೇಹ ಇದೆಯಲ್ಲ, ಅದು ಕೂಡ ಗುಣ. ಆ ದೇಹದಲ್ಲಿ ಜ್ಞಾನೇಂದ್ರಿಯಗಳಿದ್ದಾವೆ, ಕರ್ಮೇಂದ್ರಿಯಗಳಿದ್ದಾವೆ. ಮುಖ್ಯವಾಗಿ ಜ್ಞಾನೇಂದ್ರಿಯ, ಆ ಜ್ಞಾನೇಂದ್ರಿಯಗಳು ಅದು ಕೂಡ ಗುಣ. ಇನ್ನೊಂದು, ಜ್ಞಾನೇಂದ್ರಿಯಗಳಿಂದ ಜ್ಞಾನ ಬರಬೇಕು ಅಂತಾದ್ರೆ ಮುಖ್ಯವಾಗಿ ಬೇಕಾದದ್ದು ಮನಸ್ಸಂಪರ್ಕ. ಮನಸ್ಸು ನಮ್ಮ ಇಂದ್ರಿಯಕ್ಕೂ ಸಂಪರ್ಕವಿಲ್ಲದೇನೆ ನಮಗೆ ಜ್ಞಾನ ಬರೋದಿಲ್ಲ. ಉದಾಹರಣೆ ಹೇಳಬೇಕಾದ್ರೆ, ನಾವೀಗ ನೀವೆಲ್ಲ ಪಾಠ ಕೇಳ್ತಾ ಇರಬಹುದು, ಕಿವಿಯಲ್ಲಿ ಪಾಠವನ್ನ ಕೇಳ್ತಾ ಇರ್ತೀರ, ಆದ್ರೆ ಮನಸ್ಸೆಲ್ಲೋ ಇದೆ ಅಂತ ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದೀವಿ ಅನ್ನೋದು ಅರ್ಥ ಆಗೋದಿಲ್ಲ. ಯಾಕಂದ್ರೆ ಬರೀ ಇಂದ್ರಿಯ ಸಂಪರ್ಕವಾದ ಕೂಡಲೇ ಜ್ಞಾನ ಬರೋದಿಲ್ಲ. ಮನಸ್ಸಿಗೂ ಇಂದ್ರಿಯಕ್ಕೂ ಒಂದು ಕನೆಕ್ಷನ್ ಬೇಕು. ಮನಸ್ಸಿಗೂ ಇಂದ್ರಿಯಕ್ಕೂ ಸಂಪರ್ಕ ಇದ್ದು, ಇಂದ್ರಿಯಕ್ಕೂ ವಿಷಯಕ್ಕೂ ಸಂಪರ್ಕ ಇರಬೇಕು, ಮತ್ತು ಮನಸ್ಸಿಗೂ ಆತ್ಮನಿಗೂ ಸಂಪರ್ಕ ಇರಬೇಕು. ಇಷ್ಟೆಲ್ಲ ಇದ್ದಾಗ ಮಾತ್ರ ಏನಾಗತ್ತೆ? ಜ್ಞಾನ ಬರುವಂತದ್ದು. ಹಾಗಾಗಿ ನಮ್ಮ ಇಂದ್ರಿಯ, ನಮ್ಮ ಮನಸ್ಸು ಅದು ಕೂಡ ಗುಣ ಎಂಬುದಾಗಿ ಕರೀತಕ್ಕಂಥದ್ದು. ಇನ್ನು ಗುಣ ಅಂತ ಹೇಳಿದ್ರೆ ಮೂಲ ಸತ್ವ, ರಜಸ್ಸು, ತಮಸ್ಸು ಎಂಬತಕ್ಕಂಥ ಮೂಲ ಗುಣಗಳು, ಅದರ ಪ್ರಕೃತಿ. ಆ ಪ್ರಕೃತಿ ಮೂಲ ಗುಣಗಳು. ಇನ್ನು ಗುಣ ಅಂತ ಹೇಳಿದ್ರೆ ನಾವೇನು ಕನ್ನಡದಲ್ಲಿ ಬಳಸ್ತೀವಿ, ಒಳ್ಳೆ ಗುಣವಂತ, ಶುಭ ಗುಣಗಳು. ಕೆಟ್ಟದ್ದು, ದೋಷಕ್ಕೂ ದ್ವೇಷಕ್ಕೂ ಕಾಮಕ್ರೋಧೆ ಅಸೂಯಾದಿಗಳಿಗೆ ಅವಕಾಶ ಇಲ್ಲದೆ ಇರತಕ್ಕಂತಹ ಒಳ್ಳೆಯ ಗುಣಗಳು, ದೋಷದ ಸಂಬಂಧವಿಲ್ಲದೆ ಇರತಕ್ಕಂಥ ಸದ್ಗುಣಗಳು, ಅದನ್ನು ಕೂಡ ಗುಣ ಎಂಬುದಾಗಿ ಕರೀತಕ್ಕಂಥದ್ದು. ಇನ್ನು ಭಗವಂತನ ಹೆಸರುಗಳಿದ್ದಾವಲ್ಲ, ಅದೆಲ್ಲವನ್ನು ಕೂಡ ಗುಣ ಅಂತಾನೆ ಕರೆಯುವಂಥದ್ದು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಪ್ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಎಂಬುದಾಗಿ ವಿಷ್ಣು ಸಹಸ್ರನಾಮದಲ್ಲಿ ನಾವು ನೋಡ್ತೀವಿ. ಗೌಣ ಅಂದ್ರೆ ಭಗವಂತನ ನಾಮಗಳು ಕೂಡ ಗೌಣ. ಗೌಣ ಅಂದ್ರೆ ಗುಣವಾಚಕಗಳು. ಭಗವಂತನ ಪ್ರತಿ ಒಂದು ನಾಮ, ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ ಪ್ರಭು, ಪ್ರತಿಯೊಂದು ಶಬ್ದಗಳು ಕೂಡ ಭಗವಂತನಲ್ಲಿ ಇರತಕ್ಕಂಥ ಗುಣಗಳನ್ನು ಹೇಳ್ತಕ್ಕಂಥವುಗಳಾಗಿದ್ದಾವೆ. ಪ್ರತಿಯೊಂದು ಕೂಡ ಗುಣಗಳನ್ನ ಹೇಳ್ತಕ್ಕಂಥ ಶಬ್ದಗಳಾಗಿರುವಂತವುಗಳು. ಇನ್ನು ಗುಣ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಇದೆ, ಅಮುಖ್ಯ ಅಂತ ಅರ್ಥ. ಈ ಎರಡು ಶಬ್ದಗಳು, ಒಂದು ಪ್ರಧಾನ, ಇನ್ನೊಂದು ಅಪ್ರಧಾನ. ಪ್ರಧಾನ ಅಂದ್ರೆ ಮುಖ್ಯವಾದದ್ದು, ಅಪ್ರಧಾನ ಅಂದ್ರೆ ಗುಣಭೂತವಾದದ್ದು, ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ ಅದು. ಅದಕ್ಕೆ ಗುಣ ಅಂತ ಈ ಒಂದು ಅರ್ಥದಲ್ಲೂ ಕೂಡ ಗುಣ ಶಬ್ದವನ್ನ ಕರೀತಾರೆ. ಹೀಗೆ ಗುಣ ಶಬ್ದವನ್ನ 5 ಅರ್ಥದಲ್ಲಿ ವ್ಯವಹಾರ ಮಾಡುವಂಥದ್ದು ಜಗತ್ತಿನಲ್ಲಿ ಕಂಡು ಬಂದಿದೆ. ಒಂದು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂತಕ್ಕಂಥ ಪಂಚತನ್ಮಾತ್ರಗಳು. ಇನ್ನೊಂದು ಗುಣ ಅಂದ್ರೆ ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸು. ಇನ್ನೊಂದು ಗುಣ ಅಂದ್ರೆ ಮೂಲ ಗುಣ, ಸತ್ವ ರಜಸ್ಸು ತಮಸ್ಸು ಎಂತಕ್ಕಂಥ ಗುಣಗಳು. ಇನ್ನೊಂದು 4ನೇ ಅರ್ಥ ಗುಣ ಅಂತ ಹೇಳಿದ್ರೆ ಒಳ್ಳೆ ಕೆಲಸ, ಒಳ್ಳೆ ಕರ್ಮ, ಒಳ್ಳೆ ಆಲೋಚನೆ, ಅದನ್ನ ಗುಣ, ಸದ್ಗುಣ. ಇನ್ನೊಂದು ಗುಣ ಅಂದ್ರೆ ಭಗವಂತನಲ್ಲಿರತಕ್ಕಂಥ ಪ್ರತಿಯೊಂದ ಭಗವಂತನ ನಾಮಗಳು ಕೂಡ ಗುಣ, ಅದು ಅತ್ಯಂತ ಗುಣಪೂರಿತವಾಗಿರುವಂಥದ್ದು. ಇನ್ನೊಂದು ಅರ್ಥ ಗುಣ ಅಂತ ಹೇಳಿದ್ರೆ ಅಮುಖ್ಯವಾಗಿರುವಂತವುಗಳು. ಹೀಗೆ ಗುಣ ಶಬ್ದವನ್ನ ನಾವು ಸಂಸ್ಕೃತ ಕ್ಷೇತ್ರದಲ್ಲಿ ವ್ಯವಹಾರ ಮಾಡುವಂಥದ್ದನ್ನು ಎಂಬುದಾಗಿ ಆಚಾರ್ಯರು ತಮ್ಮ ಗೀತಾ ಭಾಷೆಯಲ್ಲಿ ತೋರಿಸಿಕೊಡ್ತಾರೆ. ಇಷ್ಟಾರ್ಥಗಳು. ಈಗ ನಾವು ಪದಗಳಿಗೆ ಅರ್ಥ ನೋಡಕ್ ಹೋದ್ರೆ, ಗುಣ ಸಮೂಢ, ಪ್ರಕೃತೇ ಗುಣ ಸಮೂಢ, ಗುಣಗಳ ಸಮೂಢ. ಗುಣ ಸಮೂಢ ಅಂದ್ರೆ ಏನು? ಗುಣಗಳಿಂದ ಸಮೂಢರಾದವರು ಅಥವಾ ಗುಣಗಳಲ್ಲಿ ಸಮೂಢರಾದವರು. ಅಂದ್ರೆ ಗುಣ, ಈ ಶಬ್ದ ಸ್ಪರ್ಶ ರೂಪ ರಸ ಎಂತಕ್ಕಂಥ ಈ ನಮ್ಮ ಮನಸ್ಸು ಅದರಲ್ಲೇ ಭ್ರಮೆಗೊಳಗಾಗಿದ್ದಾರೆ. ಅಂದ್ರೆ ಪ್ರಕೃತೇ ಗುಣ ಸಮೂಢ, ಪ್ರಕೃತಿಗೆ ಸಂಬಂಧಪಟ್ಟಂತ ಗುಣಗಳು ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಎಂತಕ್ಕಂಥ ಗುಣಗಳು, ಮತ್ತು ಈ ನಮ್ಮ ಶರೀರ, ಇಂದ್ರಿಯ, ಮನಸ್ಸು ಎಂತಕ್ಕಂಥ ಗುಣಗಳು ಅದರಲ್ಲಿ ಸಮೂಢರಾಗ್ಬಿಟ್ಟಿದ್ದಾರೆ, ಮೋಹಕ್ಕೊಳಗಾಗ್ಬಿಟ್ಟಿದ್ದಾರೆ. ವಸ್ತುತಃ ದೇಹ ನಿತ್ಯ ಅಲ್ಲ, ಇಂದ್ರಿಯ ನಿತ್ಯ ಅಲ್ಲ, ಮನಸ್ಸು ನಿತ್ಯವಾದದ್ದಲ್ಲ. ಅದು ಯಾವುದು ನಮಗೆ ಶಾಶ್ವತ ಸುಖವನ್ನ ಕೊಡುವಂಥದ್ದಲ್ಲ. ಶಾಶ್ವತ ಸುಖವನ್ನ ನಾವು ಪಡಿಬೇಕು ಅಂತಾದ್ರೆ ಅಶಾಶ್ವತವಾದ ದೇಹ, ಅಶಾಶ್ವತವಾದ ಇಂದ್ರಿಯ, ಅಶಾಶ್ವತವಾದ ಮನಸ್ಸನ್ನ ಬಳಸಿಕೊಂಡು ಸಾಧನೆ ಮಾಡಬೇಕು. ಅದು ಶಾಶ್ವತವಾದದ್ದು. ಆದ್ರೆ ಕೆಲವರೇನು ಅನ್ಕೊಂಡ್ಬಿಡ್ತಾರೆ, ದೇಹಕ್ಕಿಂತಲೂ ಬೇರೆಯದ್ದಾದ ಒಂದು ಆತ್ಮ ಇಲ್ಲ, ಆತ್ಮನಿಗೆ ಒಳ್ಳೆಯದಾಗತ್ತೆ ಕೆಟ್ಟದ್ದಾಗತ್ತೆ ಅದೆಲ್ಲ ಇಲ್ಲ, ಎಷ್ಟು ದಿವಸ ಬದುಕಿರುತ್ತೆ ಅಷ್ಟು ದಿವಸ ಚೆನ್ನಾಗಿ ಇದ್ದು ಬಿಡಬೇಕು. ಹಾಗಾಗಿ ಈ ದೇಹ ಭೂಷಣೆ, ಈ ಇಂದ್ರಿಯಗಳ ಬಯಕೆಯನ್ನು ಪೂರೈಸಿಕೊಳ್ಳುವಂಥದ್ದು, ಈ ಮನಸ್ಸಿನ ಬಯಕೆಯನ್ನು ಪೂರೈಸಿಕೊಳ್ಳುವಂಥದ್ದು, ಶಬ್ದ ಸ್ಪರ್ಶ ರೂಪ ರಸಗಂಧ ಸ್ಪರ್ಶಗಳಲ್ಲಿ ಆಕರ್ಷಿತರಾಗಿರುವಂಥದ್ದು, ವ್ಯಾಮೋಹಿತರಾಗಿರುವಂಥದ್ದು, ನಾವು ಬಯಸಿದ ಶಬ್ದ ಸ್ಪರ್ಶ, ಶಬ್ದ ರೂಪ ರಸಗಂಧ ಸ್ಪರ್ಶಗಳನ್ನ
ಪಡೆದಕ್ಕೋಸ್ಕರವಾಗಿ ಮಾಡಬಾರದ ಕೆಲಸವನ್ನ ಮಾಡುವಂಥದ್ದು, ಅದರಲ್ಲೇ ಆಸಕ್ತರಾಗಿ ಸಮೂಢರಾಗಿರ್ತಾರೆ. ಸಮೂಢರು ಅಂದ್ರೆ ಮೋಹಕ್ಕೊಳಗಾಗಿರ್ತಾರೆ, ಭ್ರಾಂತಿಗೆ ಒಳಗಾಗಿರ್ತಾರೆ. ಅಂದ್ರೆ ಮಾಡಬಾರದ ಕೆಲಸವನ್ನ ಮಾಡುವ ಹಂತಕ್ಕೆ ಹೋಗ್ಬಿಟ್ಟಿರ್ತಾರೆ. ಈ ಪ್ರಕೃತಿಯ ಗುಣಗಳು, ಅದರ ಬಗ್ಗೆನೇ ಆಸಕ್ತಿ, ಶಬ್ದ ಸ್ಪರ್ಶ ರೂಪರಸ ಗಂಧ ಸ್ಪರ್ಶ ಮತ್ತು ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸಿನ ಬಯಕೆ, ಅದರ ಬಗ್ಗೆನೇ ಆಸಕ್ತಿಯನ್ನು ಹೊಂದಿದವರಾಗಿ ಅದನ್ನ ಪಡೆಯುವ ಪ್ರಯತ್ನದಲ್ಲಿ ಇದು ಬಿಡ್ತಾರೆ. ಪ್ರಕೃತೇ ಗುಣಸಮ್ಮೂಢಾಹ ಅನ್ನೋದಕ್ಕೆ ಅರ್ಥ. ಗುಣಕರ್ಮಸು ಸಜ್ಜಂತೆ, ಗುಣಕರ್ಮಸು ಅಲ್ಲೂ ಕೂಡ ಹಾಗೆ ಗುಣಾನ ಕರ್ಮಸು ಅಂತ ಬರುತ್ತೆ, ಅಥವಾ ಗುಣಾಶ್ಚ ಕರ್ಮಾಣಿಚ ಗುಣಕರ್ಮಾಣಿ ತೇಷು ಗುಣಕರ್ಮಸು. ಅಂದ್ರೆ ಅರ್ಥ ಏನು? ಗುಣಗಳು ಮತ್ತು ಕರ್ಮಗಳು, ಹೀಗೆ ಅರ್ಥ ಇಡುವುದು. ಗುಣಾನಿಚ ಕರ್ಮಾಣಿಚ ಗುಣಕರ್ಮಾಣಿ ತೇಷು ಗುಣಕರ್ಮಸು ಅಂದ್ರೆ ಗುಣಗಳಲ್ಲೂ ಮತ್ತು ಕರ್ಮಗಳಲ್ಲೂ ಸಜ್ಜಂತೆ. ಯಾವಾಗ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಗುಣಗಳೇ ಮುಖ್ಯ ಅಂತ ಸಮೂಹಕ್ಕೊಳಗಾಗಿದ್ದಾರೆ, ಮತ್ತು ಗುಣ ಅಂದ್ರೆ ದೇಹ ಇಂದ್ರಿಯ ಮನಸ್ಸು, ಆ ಗುಣಗಳೇ ಮುಖ್ಯ ಎಂಬುದಾಗಿ ತಿಳ್ಕೊಂಡು ಬಿಟ್ಟಿರ್ತಾರೆ. ಆಗೇನಾಗತ್ತೆ? ಗುಣಕರ್ಮಸು ಸಜ್ಜಂತೆ, ಗುಣೇಶು ಕರ್ಮೇಶು ಅಥವಾ ಕರ್ಮಸು ಗುಣೇಶು ಕರ್ಮಸು ಸಜ್ಜಂತೆ. ಗುಣಗಳು ಅಂತ ಹೇಳಿದ್ರೆ ಮತ್ತೆ ಇದೆ ನಮ್ಮ ಶಬ್ದ ಸ್ಪರ್ಶ ರೂಪ ರಸ ಗಂಧ, ಅದನ್ನ ಪಡೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಇಂದ್ರಿಯಗಳು. ಶಬ್ದವನ್ನ ಕಿವಿಯಿಂದ ಪಡಿತೀವಿ, ಸ್ಪರ್ಶವನ್ನ ಚರ್ಮದಿಂದ ಪಡಿತೀವಿ, ರಸವನ್ನ ನಾಲಿಗೆಯಿಂದ ಪಡಿತೀವಿ, ರೂಪವನ್ನ ಕಣ್ಣಿನಿಂದ ಪಡಿತೀವಿ, ಗಂಧವನ್ನ ಮೂಗಿನಿಂದ ಪಡಿತೀವಿ. ಹೀಗೆ ಏನು ತನ್ಮಾತ್ರಗಳು, ವಿಷಯ ಪದಾರ್ಥಗಳನ್ನ ಪಡೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಇಂದ್ರಿಯಗಳು, ಗುಣಗಳು, ಮತ್ತು ಆ ಇಂದ್ರಿಯಗಳಿಂದ ಮಾಡತಕ್ಕಂಥ ಕರ್ಮಗಳು, ವಿಷಯ ಪದಾರ್ಥಗಳನ್ನ ಅನುಭವಿಸುವ ಬಯಕೆ, ಅನುಭವಿಸ್ಲಿಕ್ಕೋಸ್ಕರವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಕರ್ಮಗಳು. ಹಾಗಾಗಿ ಗುಣ ಅಂತ ಹೇಳಿದ್ರೆ ಶಬ್ದ ರೂಪ ರಸಗಂಧ ಸ್ಪರ್ಶ ಎಂಬತಕ್ಕಂತಹ ವಿಷಯ ಪದಾರ್ಥಗಳು, ಮತ್ತು ಕರ್ಮಸು ಅವುಗಳನ್ನ ಪಡೆಯುವಂತ ಪ್ರಕ್ರಿಯೆ, ವಿಷಯ ಭೋಗ, ಅದರಲ್ಲೇ ಸಜ್ಜಂತೆ. ಅಂದ್ರೆ ಬೇರೇನೋ ಜೀವನ ಅಂತ ಇಲ್ವೇ ಇಲ್ಲ, ಅಷ್ಟೇ ಜೀವನ. ವಿಷಯ ಪದಾರ್ಥಗಳನ್ನ ಅನುಭವಿಸುವುದು ಅದೇ ಜೀವನ ಬಿಟ್ಟು, ಅದನ್ನ ಬಿಟ್ಟು ಮತ್ತಿನ್ಯಾವುದೂ ಇಲ್ಲ. ನನಗೇನು ಸುಖ ಬೇಕು ಅನ್ಸತ್ತೋ ಆ ಸುಖವನ್ನ ಪಡೆಯುವಂಥದ್ದು, ನನಗೆ ಯಾವ್ದು ಸುಖ ಅಲ್ಲ ಅನ್ಸತ್ತೋ ಅಂತಹದ್ದನ್ನ ದೂರ ಮಾಡಿಕೊಂಡು ಬಿಡುವುದು. ಇಷ್ಟು ಬಿಟ್ಟು ಮತ್ತೆ ಯಾವುದು ಜೀವನ ಇಲ್ಲ ಅಂತ ಅನ್ಕೊಂಡಿರ್ತಕ್ಕಂಥವ್ರು ಅಂದ್ರೆ ಎಲ್ಲ ತಾಮಸರು. ಹೀಗೆ ಕೇವಲ ಗುಣ ಸಮೂಢರಾಗಿರ್ತಕ್ಕಂಥವ್ರು, ಗುಣಗಳಲ್ಲಿ ಮಾತ್ರ ಮೋಹಕ್ಕೊಳಗಾಗ್ಬಿಟ್ಟಿರ್ತಾರೆ. ಅದರಿಂದನೇ ನನಗೆ ಒಳ್ಳೇದಾಗತ್ತೆ, ಈ ದೇಹದಿಂದನೇ ನನಗೆ ಉತ್ತಮವಾಗುವಂಥದ್ದು, ಈ ಇಂದ್ರಿಯಗಳ ಪೋಷಣೆ ಮಾಡುವಂಥದ್ದೇ ಉತ್ತಮ, ಈ ಮನಸ್ಸು ಬಯಸಿದ್ದನ್ನ ಪೂರೈಸುವಂಥದ್ದೇ ಉತ್ತಮ ಅಂತ ಅನ್ಕೊಂಡಿರ್ತಾರೆ. ಹಾಗೆ ಗುಣಕರ್ಮಸು, ಗುಣ ಅಂದ್ರೆ ಶಬ್ದ ರಸ ರೂಪ ರಸ ಸ್ಪರ್ಶ, ಅದನ್ನ ಪಡೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಕರ್ಮಗಳು, ಕರ್ಮಗಳು ಅಂದ್ರೆ ನಾವು ಮಾಡತಕ್ಕಂಥ ಪ್ರಕ್ರಿಯೆಗಳು, ಅದರಲ್ಲೇ ಸಜ್ಜಂತೆ ಅಂದ್ರೆ ವಿಪರೀತವಾಗಿ ಅಂಟಿಕೊಂಡಿರುತ್ತಾರೆ. ಅವರಿಗವರು ಏನಂದ್ರೆ ಅಕೃತ್ನವಿದರು, ತಾನ್ ಅಕೃತ್ನವಿದ ಮಂದಾನ್, ಅವರು ಮಂದರು, ಅಲ್ಪ ಭಾಗ್ಯರು ಮತ್ತು ಅಲ್ಪಜ್ಞಾನಿಗಳು. ಅಲ್ಪಜ್ಞಾನಿಗಳಾದಿದ್ದರಿಂದ ಅಲ್ಪಭಾಗ್ಯರು, ಅಲ್ಪಭಾಗ್ಯರಾದ್ದರಿಂದ ಅಲ್ಪಜ್ಞಾನಿಗಳು. ಅಂದ್ರೆ ಅವರಿಗೆ ಸರಿ ಯಾವುದು ತಪ್ಪು ಯಾವುದು, ಏನನ್ನ ಬಯಸಬೇಕು, ಏನನ್ನ ಬಯಸಬಾರದು, ಬಯಸಿದರೂ ಎಷ್ಟು ಬಯಸಬೇಕು, ಎಷ್ಟರ ಮಟ್ಟಿಗೆ ನಾವು ನಮ್ಮಲ್ಲಿ ಒಂದು ಲಿಮಿಟೇಷನ್ ಗಳನ್ನ ಹಾಕೊಳ್ಬೇಕು, ಹೇಗಿರಬೇಕು ಹೇಗಿರಬಾರದು ಯಾವುದೂ ಗೊತ್ತಿಲ್ಲ, ಮಂದರಾಗಿರ್ತಾರೆ. ಅಕೃಷ್ಣವಿತ್, ಕೃಷ್ಣವಿತ್ ಅಂದ್ರೆ ಎಲ್ಲವನ್ನೂ ಸರಿಯಾಗಿ ತಿಳ್ಕೊಂಡಿದ್ದರು ಕೃಷ್ಣವಿತ್. ಅಕೃಷ್ಣವಿತ್ ಅಂದ್ರೆ ಏನೂ ಗೊತ್ತಿಲ್ಲ ಅವರಿಗೆ. ದುರ್ಯೋಧನನಿಗೆ ಕೃಷ್ಣನ ಸಾಮರ್ಥ್ಯ ಗೊತ್ತಿಲ್ಲ, ಪಾಂಡವರ ಸಾತ್ವಿಕತೆ ಗೊತ್ತಿಲ್ಲ. ಅದಕ್ಕೆ ಏನಾದ? ರಾವಣನಿಗೆ ತನ್ನ ತಮ್ಮ ಜೊತೆಯಲ್ಲೇ ಹುಟ್ಟಿರ್ತಕ್ಕಂಥ ವಿಭೀಷಣ, ಅವನ ಬಗ್ಗೆ ಜ್ಞಾನ ಇಲ್ಲ, ರಾಮನ ಸಾಮರ್ಥ್ಯದ ಬಗ್ಗೆ ಗೊತ್ತಿಲ್ಲ, ಹನುಮಂತ ದೇವರ ಸಾಮರ್ಥ್ಯದ ಬಗ್ಗೆ ಗೊತ್ತಿಲ್ಲ, ಹಾಳಾದ. ಅವ್ರಿಗಷ್ಟೇ ಜೀವನ ಅಂದ್ರೆ ಏನು? ನಾನು ಬಯಸಿದ್ದನ್ನ ನಾನು ಅನುಭವಿಸ್ಬೇಕು, ಇಷ್ಟು ಮಾತ್ರ ಜೀವನ. ಹಾಗೆ ಗುಣಕರ್ಮಗಳಲ್ಲೇ ಸಜ್ಜಂತರಾಗಿರ್ತಾರೆ. ಗುಣಗಳು ಮತ್ತು ಕರ್ಮಗಳು, ಶಬ್ದರಸ ರೂಪ ಸ್ಪರ್ಶ ಎಂಬತಕ್ಕಂಥ ಗುಣಗಳು, ಅದನ್ನ ಪಡೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಕರ್ಮಗಳು, ಅದರಲ್ಲೇ ಆಸಕ್ತರಾಗಿರ್ತಾರೆ. ಹಾಗಾಗಿ ಅವರು ಅಕೃಷ್ಣವಿತ್. ಕೃಷ್ಣವಿತ್ ಅಂದ್ರೆ ಎಲ್ಲವನ್ನೂ ತಿಳಿದವರು. ಅಕೃಷ್ಣವಿತ್ ಅಂದ್ರೆ ಏನೂ ಗೊತ್ತಿಲ್ಲ, ಸರಿ ಯಾವುದು ತಪ್ಪು ಯಾವುದು, ಯಾವ್ದು ಬಯಸ್ಬೇಕು ಯಾವ್ದು ಬಯಸಬಾರದು, ಹೇಗಿರಬೇಕು ಹೇಗಿರಬಾರದು ಯಾವುದೂ ಕೂಡ ಗೊತ್ತಿಲ್ಲದೇನೆ ಅಕೃಷ್ಣವಿತರಾಗಿರುತ್ತಾರೆ. ಅಂತಹ ತಾನ್ ಅಂದ್ರೆ ತಾದೃಶಾನ್ ಅಂತ ಅರ್ಥ. ಅಂತಹ ಅಲ್ಪಜ್ಞಾನಿಗಳನ್ನು ಕೃಷ್ಣವಿತು ನ ವಿಚಾರಯೇತ್, ಎಲ್ಲವನ್ನೂ ತಿಳಿದಂತ ವ್ಯಕ್ತಿ ಅಂತಿದ್ದಾನಲ್ಲ, ಅಂದ್ರೆ ಸರಿ ತಪ್ಪುಗಳು ಗೊತ್ತಿದೆ, ಏನನ್ನ ಬಯಸ್ಬೇಕು ಏನನ್ನ ಬಯಸಬಾರದು, ಬಯಸಬೇಕಾದ್ರೂ ಎಷ್ಟು ಬಯಸ್ಬೇಕು ಎಷ್ಟು ಬಯಸಬಾರದು, ಯಾವಾಗ ಬಯಸಬೇಕು ಯಾವಾಗ ಬಯಸಬಾರದು, ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರದು, ಹೇಗಿರಬೇಕು ಹೇಗಿರಬಾರದು, ಇದೆಲ್ಲವನ್ನು ಕೂಡ ಗೊತ್ತಿದ್ದ ತಿಳಿದಂತ ವ್ಯಕ್ತಿ ಕೃಷ್ಣವಿತ್. ಅಂತ ಕೃಷ್ಣವಿತ್ ಆದಂತ ವ್ಯಕ್ತಿ, ಎಲ್ಲವನ್ನೂ ತಿಳಿದಂತ ವ್ಯಕ್ತಿ ನ ವಿಚಾರಯೇತ್, ಅವರನ್ನ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ದಾರಿ ತಪ್ಪಿಸ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ದುರ್ಯೋಧನನ್ನ ಕೃಷ್ಣ ಬದಲ ಮಾಡೋ ಪ್ರಯತ್ನ ಮಾಡ್ಲೇ ಇಲ್ಲ, ಬಿಟ್ಟ ಅವನ. ಯಾಕಂದ್ರೆ ಅಂಧತಮಸ್ಸಿಗೆ ಹೋಗ್ತಕ್ಕಂಥ ಯೋಗ್ಯತೆ ಇರತಕ್ಕಂಥವನು. ಅವನನ್ನ ನೀನು ಸರಿ ಮಾಡ್ತೀವಿ ಅಂತ ಆದ್ರೆ
ನಾಯಿಯನ್ನ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಏನಾಗುತ್ತೆ? ಹೊಲಸು ಕಂಡಾಗ ಹಾರು ಹೋಗಿ ಆಗುತ್ತೆ. ಹಾಗೆ ಯಾರು ಅಷ್ಟು ತಾಮಸರು ಅಂತಿರುತ್ತಾರೋ, ಕೇವಲ ವಿಷಯ ಪದಾರ್ಥಗಳಲ್ಲೇ ಆಸಕ್ತರಾಗಿರ್ತಾರೋ, ವಿಷಯ ಭೋಗಗಳಲ್ಲೇ ಆಸಕ್ತರಾಗಿರ್ತಾರೋ ಅಂತವರನ್ನ ಸರಿ ತಪ್ಪನ್ನ ತಿಳಿದಂತ ವ್ಯಕ್ತಿ ಕೃಷ್ಣವಿತ್ತು ನ ವಿಚಾರಯೇ, ಅವರನ್ನ ಬದಲಿಸಬೇಡಿ, ಬದಲಾಯಿಸಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆಗಲ್ಲ, ಯಾವ್ದು ಮಾಡ್ಲಿಕ್ಕೆ ಆಗತ್ತಾ ಕೆಲಸ ಮಾಡಿ. ಇಂತಹ ಅಲ್ಪಜ್ಞಾನಿಗಳು, ಅಜ್ಞಾನಿಗಳು, ವಿಷಯ ಪದಾರ್ಥಗಳ ಬಗ್ಗೆ ವಿಪರೀತ ವ್ಯಾಮೋಹವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿದ್ದಾರಲ್ಲ, ಅವರನ್ನ ಏನೂ ಮಾಡ್ಲಿಕ್ಕಾಗಲ್ಲ. ಅಂತವರ ಸಹವಾಸಕ್ಕೆ ಹೋಗ್ಲೇಬೇಡಿ ಅನ್ನೋದು ಅಭಿಪ್ರಾಯ. ಇದಕ್ಕೆ ಅರ್ಥವನ್ನು ಹೇಳ್ತೇನೆ. ಸ್ವಲ್ಪ ಕೆಲವೊಂದು ಶ್ಲೋಕಗಳು ಸ್ವಲ್ಪ ಕಷ್ಟ ಇರುತ್ತೆ 3ನೇ ಅಧ್ಯಾಯದಲ್ಲಿ, ಮತ್ತೆಲ್ಲ ಸುಲಭ ಇದೆ. ಈ ತರ ಕೆಲವೊಂದು ಶ್ಲೋಕಗಳು ಮಾತ್ರ ಸ್ವಲ್ಪ ಕಷ್ಟ ಇರುತ್ತೆ. ಪ್ರಕೃತೇ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ, ಅಥವಾ ಪ್ರಕೃತಿ ಅಂದ್ರೆ ಭಗವಂತನ ಒಂದು ಅನುಗ್ರಹ, ಅದಕ್ಕೆ ಸಂಬಂಧಪಟ್ಟಾಗಿ ಪ್ರಕೃತಿ ಅಂದ್ರೆ ಪೂರ್ವ ಜನ್ಮದ ಸಂಸ್ಕಾರ, ಪೂರ್ವ ಜನ್ಮದ ಕರ್ಮದ ಗಂಟೆ ಏನಿದೆ ಅದು, ಎಲ್ಲದರಿಂದಾಗಿ ಗುಣ ಸಮ್ಮೂಢಾಹ, ಗುಣ ಅಂದ್ರೆ ತಮೋ ಗುಣದಿಂದಾಗಿ ಸಮ್ಮೂಢಾಹ, ವಿಪರೀತ ಜ್ಞಾನವನ್ನ ಪಡೆದಂತ ವ್ಯಕ್ತಿಗಳು, ಅವರಿಗೆ ಸಂಮೋಹನ ಬಂದಿದೆ. ಯಾಕೆ ಬಂದಿದೆ? ಗುಣದಿಂದಾಗಿ. ಗುಣ ಅಂದ್ರೆ ಸತ್ವಗುಣವೂ ಅಲ್ಲ, ರಜೋಗುಣವೂ ಅಲ್ಲ, ಪೂರ್ತಿ ತಮೋಗುಣ. ತಮೋಗುಣದಿಂದಾಗಿ ಸಮ್ಮೂಢರಾಗಿದ್ದಾರೆ, ವಿಪರೀತ ಜ್ಞಾನವನ್ನ ಪಡೆದಿದ್ದಾರೆ, ಅಂದ್ರೆ ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದಾರೆ ಅಂತ ಅರ್ಥ. ಗುಣಕರ್ಮಸು ಸತ್ಯಂತೆ, ಗುಣಾಧೀನವಾದಂತಹ, ಗುಣ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂತಕ್ಕಂಥ ಗುಣಗಳು, ದೇಹ ಇಂದ್ರಿಯ ಮನಸ್ಸು ಎಂತಕ್ಕಂಥ ಗುಣಗಳು, ಆ ಗುಣಗಳು ಮತ್ತು ಕರ್ಮಸು, ಕರ್ಮಗಳಲ್ಲಿ, ಆ ಗುಣಕರ್ಮಗಳಲ್ಲೇ ಸಜ್ಜಂತೆ ಅಂದ್ರೆ ಇದೆಲ್ಲವೂ ಕೂಡ ನಾನು ಮಾಡದೆ, ನನ್ನ ಸಾಮರ್ಥ್ಯ, ನನ್ನ ಸಂಪತ್ತಿ ಎಂತಕ್ಕಂಥ ಭಾವನೆ ಇದೆ, ಇದರಲ್ಲೇ ಆಸಕ್ತರಾಗಿರುತ್ತಾರೆ. ತಾನ್ ಅಕೃಷ್ಣವಿದ, ಅಂತಹ ಅಲ್ಪಜ್ಞಾನಿಗಳನ್ನು, ಮಂದಾನ್ ತಿಳಿಗೇಡಿಗಳನ್ನು, ಕೃಷ್ಣವಿದ್ ಭಗವಂತನ ಬಗ್ಗೆ ತಿಳಿದಂತಹ ಸಾಧಕನು ನ ವಿಚಾರಯೇ, ಸರಿದಾರಿಗೆ ತರುವಂತ ಪ್ರಯತ್ನವನ್ನ ಮಾಡಬೇಡಿ. ಅಂದ್ರೆ ಒಂದು ಹಂತ ಪ್ರಾಥಮಿಕ ಹಂತ ಪ್ರಯತ್ನ ಬೇಕು. ಒಂದು ಹಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರಿನ್ನು ಸರಿದಾರಿಗೆ ಬರುವುದಿಲ್ಲ ಅಂತ ಆದ್ರೆ ಅಂತವರನ್ನ ಸರಿದಾರಿಗೆ ಸರಿದಾರಿಗೆ ತರುವ ಪ್ರಯತ್ನ ಮಾಡಬೇಡಿ. ಯಾಕಂದ್ರೆ ಬಲವಂತಕ್ಕೆ ಮಾವಿನಕಾಯಿ ಉದುರಲ್ಲ ಅಂತಾರಲ್ಲ, ಹಾಗೆ ಯಾವುದನ್ನು ಕೂಡ ಬಲವಂತ ಪಡಿಸಿ ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಚ್ಛೆಯಿಂದ ಆಗ್ಬೇಕು. ಒಂದು ಮಕ್ಕಳಿಗೆ ನಾವು ಓದಿಸೋದಿರಬಹುದು, ನಮ್ಮ ಮನೆಯಲ್ಲಿ ಗಂಡನಿಗೆ ಹೆಂಡತಿ ಏನೋ ಕೆಲಸ ಹೇಳೋದು, ಅವ್ರ ಮೂಲಕವಾಗಿ ಏನೋ ಪಡೆಯೋದಿರಬಹುದು. ಎಲ್ಲವೂ ಕೂಡ ಬಲವಂತದಿಂದ ಏನೂ ಆಗೋದಿಲ್ಲ, ಎಲ್ಲವೂ ಕೂಡ ಸಹಜವಾಗಿ ಸ್ವಾಭಾವಿಕವಾಗಿ ಆಗ್ಬೇಕು. ಒಬ್ಬ ತಾಮಸ ಅತ್ಯಂತ ನೀಚನಾಗಿರ್ತಾನೆ, ಅತ್ಯಂತ ಕೆಟ್ಟ ಆಲೋಚನೆಗಳನ್ನೇ ಮಾಡ್ತಾ ಇರ್ತಾನೆ. ಅಂತವನನ್ನ ಸರಿದಾರಿಗೆ ತರೋ ಪ್ರಯತ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅದು ಅಸಾಧ್ಯವಾದದ್ದು. ಪ್ರಕೃತೆ ಗುಣ ಸಮ್ಮೂಢ ಸಜ್ಜಂತೆ ಗುಣಕರ್ಮಸು, ತಾನ ಕೃಷ್ಣವಿದಾನ್ ಮಂದ ಕೃಷ್ಣವಿನ್ನ ವಿಚಾಲಯೇತ್. ಶ್ರೀಕೃಷ್ಣಾರ್ಪಣಮಸ್ತು.